ಮನುಷ್ಯರಲ್ಲಿ ಮಾನವೀಯತೆಯ ಮೌಲ್ಯ ಬೆಳೆಸುವುದೇ ಶಿಕ್ಷಣ ಎಂದು ಹೇಳಿದ ನಮ್ಮ ಶಾಲೆಯ ಸಂಸ್ಥಾಪಕರಾದ ಎಂ ಆರ್ ರಾಮಮೂರ್ತಿ ಸರ್ ಅವರ ಜನ್ಮದಿನ ಇಂದು. ನನ್ನ ಪ್ರಕಾರ ನಮ್ಮ ರಾಮಮೂರ್ತಿ ಸರ್ ಯಾವಾಗ್ಲೂ ಅಷ್ಟೇ, ಎಷ್ಟೇ ಓದಿದ್ರು ಸಿಂಪಲ್ ಲೈಫ್ನ ಲೀಡ್ ಮಾಡ್ತಿದ್ರು. ಯಾವತ್ತೂ ಆಗಲಿ ಯಾರನ್ನೂ ದ್ವೇಷಿಸ್ತಿರ್ಲಿಲ್ಲ. ನಾವು ಅದೇ ಥರ ಯಾರನ್ನೂ ದ್ವೇಷಿಸಬಾರ್ದು, ಎಲ್ಲರ ಜೊತೆನೂ ಚೆನ್ನಾಗಿರಬೇಕು. ಎಷ್ಟೇ ಓದಿದ್ರೂ ನಮ್ಮಲ್ಲಿ ದುರಾಂಕಾರ ಅನ್ನೋದಿರಬಾರ್ದು. ರಾಮಮೂರ್ತಿ ಸರ್ ಅವರು NAL ನಲ್ಲಿ APJ ಅಬ್ದುಲ್ ಕಲಾಂ ಜೊತೆ ಕೆಲಸ ಮಾಡಿದ್ರು. ರಾಮಮೂರ್ತಿ ಸರ್ ಅವರು ಬದುಕಿದಾಗ ಎಷ್ಟು ಸಹಾಯ ಮಾಡ್ತಿದ್ರು, ಹಾಗೆ ಅವರು ತೀರೋದ್ಮೇಲೂ ಅವರ ದೇಹದ ಅಂಗಾಂಗಗಳನ್ನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ದಾನಿಗಳಿಗೆ ದಾನ ಮಾಡಿದ್ದಾರೆ. ಮತ್ತು ನಾನು ನಮ್ಮ ರಾಮಮೂರ್ತಿ ಸರ್ ಅವರು ಕಟ್ಟಿಸಿರುವಂಥ ಈ ಏಷ್ಯಾದ ಫಸ್ಟ್ ಪಿರಮಿಡ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿನೂ ಆಗ್ತಿದೆ ಮತ್ತು ಹೆಮ್ಮೆನೂ ಇದೆ. ಥ್ಯಾಂಕ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಏನು ಒಂದು ಒಳ್ಳೆಯ ದಿನ ಅಂತ ನಿಮಗೆಲ್ಲ ಗೊತ್ತು. ಏನು ವೆರಿ ಗುಡ್. ಇನ್ನು ಹೇಳೋವಂಥದ್ದು ಬೇಜಾನಿದೆ. ಮೊದಲನೇದಾಗಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ರಮಾದಾಸ್ ಮೇಡಮ್ ಹಾಗೂ ಕಿರಣ್ ಸರ್ ಅವರು ಅವರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಪ್ರಥಮ ಪಿರಮಿಡ್ ಶಾಲೆಯ ಒಡೆಯ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವರಾದಂತಹ ಎಂ ಆರ್ ರಾಮಮೂರ್ತಿ ಸರ್ ಅವರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂತಹ ಮಹಾನ್ ಸಾಧಕರಾದ ರಾಮಮೂರ್ತಿ ಸರ್ ಅವರ ಬರ್ತಡೆಯನ್ನ ಜನ್ಮದಿನವನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೀವಿ. ಇಂತಹ ಮಹಾನ್ ಸಾಧಕ ರಾಮಮೂರ್ತಿ ಸರ್ ಅವರು 17/6/1945 ತಮ್ಮ ಸ್ವಂತ ಜಾಗವಾದಂತಹ ತೊರೆಪಾಳ್ಯದಲ್ಲಿ ರಾಮಮೂರ್ತಿ ಸರ್ ಅವರು ಜನಿಸ್ತಾರೆ. ಅವರ ತಂದೆ MN ರಂಗನಾಥರಾವ್ ಮತ್ತೆ ತಾಯಿ ಪಾರ್ವತಮ್ಮ. ಇವರ ಅತ್ಯಂತ ಪ್ರೀತಿಯ ಮಗನಾಗಿ ಜನಿಸಿದಂತಹ ರಾಮಮೂರ್ತಿ ಸರ್ ಇವರ ಪ್ರೈಮರಿ ಎಜುಕೇಶನ್ ಅನ್ನ ಮಾಗಡಿಯಲ್ಲಿ ಮುನ್ಸಿಪಲ್ ಶಾಲೆಯಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ PUC ಮತ್ತೆ ಡಿಗ್ರಿಯನ್ನ ಇವರು ನ್ಯಾಷನಲ್ ಕಾಲೇಜು ಬಸವನಗುಡಿಯಲ್ಲಿ ಬೆಂಗಳೂರಲ್ಲಿ ಇವರು ಕಂಪ್ಲೀಟ್ ಮಾಡ್ತಾರೆ. ಜೊತೆಗೆ BE ಅನ್ನ ಹಾಸನಲ್ಲಿ ಕಂಪ್ಲೀಟ್ ಮಾಡ್ತಾರೆ. MTech ಅನ್ನ IIT ಮದ್ರಾಸ್ನಲ್ಲಿ ಕಂಪ್ಲೀಟ್ ಮಾಡಿ ಅನೇಕ ಸೇವೆಗಳನ್ನ, ಅನೇಕ ಕಾರ್ಯಗಳನ್ನ ಅವರು ನಡೆಸ್ಕೊಳ್ತಾ ಬರ್ತಾರೆ. ಮತ್ತೆ ಅದೇ ರೀತಿ 1998ರಲ್ಲಿ ಪಾರಂಗ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಇದರ ಅಡಿಯಲ್ಲಿ 2000ನೇ ಇಸ್ವಿಯಲ್ಲಿ ತಮ್ಮ ಜಾಗದಲ್ಲಿ ಇದ್ದಂತಹ ತೊರೆಪಾಳ್ಯದಲ್ಲಿ 3 ರೂಮ್ಗಳಲ್ಲಿ ಅವರು ಹೈಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ರಾಮಮೂರ್ತಿ ಸರ್ ಹೈಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡಿ ನಂತರ ತಮ್ಮ ಸ್ವಂತ ಜಾಗವಾದಂತಹ ಇಲ್ಲಿ ನಿಮ್ಮ ಮುಂದೆ ಏನ್ ಕಾಣ್ತಿದೆ ಈ ಜಾಗದಲ್ಲಿ ಅವರು ಪಿರಮಿಡ್ ಶಾಲೆಯಾಗಿ ಸ್ಥಾಪನೆ ಮಾಡಿ ಇವತ್ತು ದೇಶದಲ್ಲಿ ಪ್ರಪಂಚದಲ್ಲಿ ಅಂತ ಹೇಳ್ಬೋದು, ಪ್ರಪಂಚದಲ್ಲಿ ತಲೆ ಎತ್ತಿ ನೋಡುವಂತೆ ಈ ಪಿರಮಿಡ್ ಶಾಲೆಯನ್ನ ಕಟ್ಟಿ ನಿರ್ಮಾಣ ಮಾಡಿ ಇವತ್ತು ನಿಮ್ಮ ಮುಂದೆ ಅಲ್ಲಿರೋದನ್ನ ನಾವು ನೋಡ್ತಾ ಇದ್ದೀವಿ. ರಾಮಮೂರ್ತಿ ಸರ್ ಅವರು ಅತ್ಯಂತ ಸರಳತೆಯ ಮತ್ತು ಮುಗ್ಧ ಜೀವಿಯ ಯುಗ ಪುರುಷ ಅಂತ ಹೇಳ್ತೀನಿ ನಾನು. ಏಕೆಂದ್ರೆ ನಾನು ಅವ್ರ ಜೊತೆ 10 ವರ್ಷ 12 ವರ್ಷ ನಾನು ಅವ್ರ ಜೊತೆ ಇರೋದ್ರಿಂದ ನಾನು ಹೆಚ್ಚು ವಿಷಯಗಳನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಇವಾಗ ಹೇಳಕ್ಕಾಗಲ್ಲ, ಸ್ವಲ್ಪ ಹೇಳ್ತೀನಿ. ಓಕೆ. ಸರಳತೆಯ ಪುರುಷ ಎಂ ಆರ್ ರಾಮಮೂರ್ತಿ ಸರ್. ಸರಳತೆಯ ಪುರುಷ ಅಂತ ನಾನು ಅವ್ರನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಅವರು ಶಾಲೆಗೆ ಬರ್ಬೇಕಾದ್ರೆ ಅವರು ಪ್ರತಿದಿನ ಅವರು ಒಂದು ಶರ್ಟು ಮತ್ತೆ ಒಂದು ಲುಂಗಿ ಹಾಕೊಂಡು ಬರೋರು. ಇಲ್ಲಿ ಎಷ್ಟೋ ಜನ ಮಕ್ಕಳು ಹಳೆ ಹುಡುಗರುಗಳು ನೋಡಿರ್ತೀರ. ಅವರು ಏನಪ್ಪಾ ಅಂದ್ರೆ, ಯಾಕೆಂದ್ರೆ ಅವ್ರ ಹತ್ರ ಶರ್ಟ್ ತಗೊಳಕ್ಕೆ ದುಡ್ಡಿರ್ಲಿಲ್ವಾ ಅಥವಾ ಯಾಕೆ ಆ ತರ ಬರ್ತಾ ಇದ್ರು ಅಂತಂದ್ರೆ, ಅವರು ಸರಳತೆಯ ಜೀವನವನ್ನ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರು. ಜೊತೆಗೆ ಒಂದು ಶರ್ಟ್ ಅಥವಾ ಲುಂಗಿ ಹರಿದೋಗಿದ್ರೆ ಅವರು ಹೊಲಿಗೆ ಹಾಕಿ ಅವರೇ ಸೂಜಿ ತಗೊಂಡು ಹೊಲಿಗೆ ಹಾಕೊಂಡು ಹಾಕೊಂಡ್ಬರ್ತಾ ಇದ್ರು. ಏಕೆಂದ್ರೆ ಅಂತ ಸರಳತೆಯ ಪುರುಷನ ನಾವು ನೋಡಿದ್ರೆ ಲೈಫಲ್ಲಿ ಫಸ್ಟ್ ಎಂ ಆರ್ ರಾಮಮೂರ್ತಿ ಸರ್ ಅಂತ ಹೇಳ್ಬೋದು. ಮತ್ತೆ ಐಷಾರಾಮಿಯ ಜೀವನ ಶೈಲಿಯನ್ನ ನಿರಾಕರಿಸುತ್ತಿದ್ದಂತಹ ಕರುಣಾಮಯಿ ಎಂ ಆರ್ ರಾಮಮೂರ್ತಿ ಸರ್. ಅವ್ರ ಐಷಾರಾಮಿ ಜೀವನವನ್ನ ಏನ್ ನಿರಾಕರಿಸ್ತಾ ಇದ್ರು? ಎಕ್ಸಾಂಪಲ್, ಇವಾಗ ಅವರು ಸ್ಕೂಲ್ಗೆ ಒಂದು ಕಾರ್ ಇತ್ತು, ಇಲ್ಲಿ ಸ್ಕೂಲ್ ಕಾರ್ ನೋಡಿದಿರಾ? ಅವರು ಸ್ಕೂಲ್ ಕಾರ್ ರಾಮಮೂರ್ತಿ ಸರ್ಗೆ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು
ಯಾರೋ ದಾನಿಗಳು ಕೊಟ್ಟಿದ್ರಲ್ವಾ, ಅವರು ಏನಪ್ಪಾ ಅಂತಂದ್ರೆ ಈ ಮನೆಯಿಂದ ಬರ್ಬೇಕಾದ್ರೆ ಸ್ಕೂಲಿಗೆ ಗಾಡಿ ಕಾರ್ ಕರ್ಸ್ಕೊಂಡು ಕಾರಲ್ಲಿ ಬರ್ಬೋದಿತ್ತು. ಬಟ್ ಅವ್ರು ಕಾರಲ್ಲಿ ಬರ್ತಾ ಇರ್ಲಿಲ್ಲ, ಅವರು ನಡ್ಕೊಂಡೇ ಬರ್ತಾ ಇರೋರಿಲ್ಲ ತೋಟದಲ್ಲಿ. ಅದಕ್ಕೆ ನಾವು ಸರಳತೆಯ ಪುರುಷ ಎಂ.ಆರ್. ರಾಮಮೂರ್ತಿ ಸರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪ್ರತಿಯೊಂದು ಜೀವಿ ಹಾಗೂ ಪರಿಸರವನ್ನ ಪ್ರೀತಿಸುತ್ತಿದ್ದಂತಹ ಪರಿಸರ ಪ್ರೇಮಿ ಅಂತ ನಾನು ಹೇಳ್ತೀನಿ. ಏಕೆ ಅಂತಂದ್ರೆ ಅವರು ನೀವು ಹೊಸ್ದಾಗಿ ಬಂದಿರೋರು ಗೊತ್ತಿಲ್ಲ, ಹಲಬುರ್ಗ ಕೆಲವರಿಗೆ ಅವ್ರು ಓದ್ತಾ ಇರ್ಬೇಕಾದ್ರೆ ಎಲೆನ ಎಳೆದು ಬಿಡೋರು ಗಿಡದಲ್ಲಿ ಮಕ್ಕಳುಗಳು. ಅವ್ರು ರಾಮಮೂರ್ತಿ ಸರ್ ಕರೆದ್ಬಿಟ್ಟು ಏನ್ ಹೇಳೋರು ಅಂತಂದ್ರೆ, ಸುಮ್ಮನೆ ಅವ್ರಿಗೆ ಜೋಕಾಗಿ ಕೂದ್ಲಿಂಗ್ ಎಳೆಯೋರು, ಕೂದ್ಲು ಎಳೆದ್ಬಿಟ್ಟು ಹೇಳೋರು, ಇನ್ನು ನೋವಾಗ್ತಿದ್ಯಾಪ ಅಂತ ಕೇಳೋರು. ಹೌದು ಸರ್ ನೋವಾಗ್ತಿದೆ ಅಂತ ಅಂದಾಗ ಅವ್ರು ಹೇಳೋರು, ಅದಕ್ಕೂ ಜೀವ ಇರುತ್ತಪ್ಪ, ಅದರೆಲ್ಲ ಎಳಿಬಾರ್ದು, ಅದನ್ನ ಪ್ರೀತಿಯಿಂದ ನಾವು ನೋಡ್ಕೊಬೇಕು ಅಂತ ಅಂದ್ಬಿಟ್ಟು ಹೇಳೋರು. ಅದಕ್ಕೆ ಅವರು ಪರಿಸರ ಪ್ರೇಮಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಸಮಯಕ್ಕೆ ಅತಿ ಹೆಚ್ಚು ಬೆಲೆಯನ್ನು ನೀಡ್ತಿದ್ದಂತಹ ಸಮಯ ಪಾಲಕ ಅಂತ ಹೇಳ್ತೀನಿ. ಏಕೆ ಅಂತಂದ್ರೆ ಒಂದ್ಸಲ ರಾಮನಗರದಲ್ಲೊಂದು ಸನ್ಮಾನ ಕಾರ್ಯಕ್ರಮ ಇರ್ತದೆ ಅವ್ರಿಗೆ, ಅವರು ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ದ 10 ಗಂಟೆಗೆ ಪ್ರೋಗ್ರಾಮ್ ಇರುತ್ತೆ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 9:30 ಅವರು ಫ್ರೆಂಡಲ್ಲಿ ಕೂತಿರ್ತಾರೆ. ಅಲ್ಲಿ ರಾಮಮೂರ್ತಿ ಸರ್ ಯಾರು ಅಂತಾನೆ ಗೊತ್ತಿಲ್ಲ ಕೆಲವರಿಗೆ, ಏಕೆಂದ್ರೆ ಅಂತ ದೊಡ್ಡ ವ್ಯಕ್ತಿ ಇಷ್ಟೇ ಕೂತಿರೋ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಅಲ್ವಾ. 10 ಗಂಟೆ ಪ್ರೋಗ್ರಾಮ್ ಇರೋದಕ್ಕೆ ಅವಾಗ ಹೇಳ್ತಾರೆ, ನಾನು ಕೇಳಿದೆ ಸರ್ ಏನ್ ಸರ್ ಇಷ್ಟೇ ಬಂದ್ಬಿಟ್ವಲ್ಲ ನಾವು ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು, ರವಿ ಯಾವತ್ತೂ ಸಮಯಕ್ಕೆ ನಾವು ನಮಗೋಸ್ಕರ ಅವ್ರು ಕಾಯೋದಲ್ಲ, ಅವ್ರಿಗೋಸ್ಕರ ನಾವು ಕಾಯ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಸಮಯ ಪಾಲಕ ಅಂತ ನಾನು ಹೇಳ್ತೀನಿ ನಾನು. ಅದೇ ರೀತಿ ಬಡವ ಬಲ್ಲಿದ ಎನ್ನದೆ ಎಲ್ಲರನ್ನು ಸಮಾನವಾಗಿ ಪ್ರೀತಿಸುತ್ತಿದ್ದಂತಹ ಸರದಾರ ಎಂ.ಆರ್. ರಾಮಮೂರ್ತಿ ಸರ್ ಅಂತ ಹೇಳ್ತೀನಿ. ಅಂದ್ರೆ ಬಡವ ಬಲ್ಲಿದ ಅಂತ ಅವ್ರು ಯಾವತ್ತೂ ಮೇಲೆ ಕೀಳು ಅಂತ ನಾವು ಯಾವತ್ತೂ ನೋಡ್ತಾ ಇರ್ಲಿಲ್ಲ. ಅವರು ಯಾರನ್ನ ಬರ್ಲಿ, ಒಬ್ಬ ಬಡವ ಬರ್ಲಿ, ಒಬ್ಬ ರೈತ ಬರ್ಲಿ, ಒಬ್ಬ ದೊಡ್ಡ ವ್ಯಕ್ತಿ ಕಾರಲ್ಲಿ ಬಂದು ಇಳಿಯಲಿ, ಅವರು ಒಂದೇ ತರ ಬೆಲೆನ ಕೊಟ್ಟು ಒಂದೇ ತರ ಮಾತಾಡ್ತಾ ಇದ್ರು, ಒಂದೇ ತರ ಟ್ರೀಟ್ ಮಾಡ್ತಾ ಇದ್ರು. ನಾವು ಕೆಲವರು ಇವತ್ತಿನ ದಿವಸದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾರಿಂದ ಐಷಾರಾಗಿ ಕಾರಲ್ಲಿ ಬಂದು ಹೇಳಿದ್ರೆ ಅವ್ರು ಟ್ರೀಟ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಅದಕ್ಕೆ ಅವರು ಬಡವ ಬಲ್ಲಿದ ಎನ್ನಲು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುತ್ತಿದ್ದಂತಹ ಸರದಾರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹೊಗಳಿಕೆಗೆ ಅಹಂಕಾರ ಪಡದ ವ್ಯಕ್ತಿ ಎಂ.ಆರ್. ರಾಮಮೂರ್ತಿ ಸರ್. ಅವರು ಯಾವತ್ತೂ ಅಷ್ಟೇ ಹೊಗಳಿದ್ರೆ, ಸರ್ ನಾನು ಒಂದ್ಸಲ ಕೇಳಿದೆ, ಸರ್ ಈ ತರ ಎಲ್ಲ ಪಿರಮಿಡ್ ಸ್ಕೂಲ್ ಇಡೀ ಪ್ರಪಂಚನೇ ನಿಮ್ಮನ್ನು ನೋಡೋ ತರ ಮಾಡಿದೆ ಸ್ಕೂಲು, ಎಷ್ಟು ಸಾಧನೆ ಮಾಡಿದ್ರ, ಏನ್ ಸರ್ ನೀವು ಗ್ರೇಟ್ ಅಂತ ಹೇಳಿದಾಗ ಒಂದ್ಸಲ ಅವ್ರು ಹೇಳಿದ್ರು, ರವಿ ಇನ್ನೂ ಸಾಧನೆ ಮಾಡೋಂಥದ್ದು ಬೇಜಾನಿದೆ, ಇದೆಲ್ಲ ಸುಮ್ಮನೆ ನಾನು ಅನ್ಕೊಂಡಿದ್ದು ಇನ್ನೂ ಎಷ್ಟೋ ಕಾರ್ಯಗಳು ಆಗಿಲ್ಲ ಅಂತ ಹೇಳಿದ್ರು ಅಲ್ವಾ. ನಾವಾಗಿದ್ರೆ ಏನ್ ಮಾಡಿರೋವು, ಒಂದು ಕಿರೀಟ ತಗೊಂಡ್ಬಿಟ್ಟಿರೋವು ಈ ತರ ಹೊಗಳಿದಾಗ. ಆತರ ಅವ್ರು ಯಾವುದೇ ಕಾರಣಕ್ಕೂ ಹೊಗಳಿಕೆಗೆ ಅಹಂಕಾರ ಪಡದಂತ ವ್ಯಕ್ತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರು ರಾಮಮೂರ್ತಿ ಸರ್ಗೆ. ಮತ್ತೆ ಅದೇ ರೀತಿ ತನ್ನ ಕೆಲಸದ ಬಗ್ಗೆ ಸದಾ ಚಿಂತಿಸುತ್ತಿದ್ದಂತಹ ಚಿಂತಕ ಎಂ.ಆರ್. ರಾಮಮೂರ್ತಿ ಸರ್. ಅವರು SSLCಗೆ ಅವರು ಪಾಠ ಮಾಡ್ಬೇಕಾದ್ರೆ ಏನ್ ಮಾಡೋದು ಅಂತಂದ್ರೆ, ಮನೆಗೆ ಹೋದಾಗ ತಾಮ್ರಕ್ಕೆ ಹೋದ ಸ್ಕೂಲಿಂದು ಮ್ಯಾಥ್ಸ್ ಯಾವಾಗಲೂ ವರ್ಕ್ ಮಾಡ್ತಾನೆ ಇರೋರು, ಬರ್ದಿ ವರ್ಕ್ ಮಾಡಿ ಬಿಸಾಕ್ತಾ ಇರೋರು ಸೈಡಲ್ಲಿ ಇಟ್ಟಿರೋರು. ಅಂದ್ರೆ ಅವರು ಪರ್ಫೆಕ್ಟ್ ಕ್ಲಾಸ್ ಹೋಗ್ಬೇಕಂತಂದ್ರೆ ಎನಿ ಟೈಮ್ 12 ಗಂಟೆ ರಾತ್ರಿ ಆಗಲಿ 3 ಗಂಟೆ ರಾತ್ರಿ ಆಗಲಿ ಅವರು ಪರ್ಫೆಕ್ಟ್ ಆಗಿ ರೆಡಿಯಾಗಿ ಸ್ಕೂಲಿಗೆ ಬಂದು ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ. ಮತ್ತೆ ತಾನು ಮಾಡುವಂತ ಕೆಲಸದಲ್ಲಿ ಅತ್ಯಂತ ಶಿಸ್ತು ಅಂತ ಹೇಳ್ತೀನಿ ನಾನು. ಮತ್ತೆ ಮಕ್ಕಳ ಜೊತೆ ಮಗುವಾಗಿ ವರ್ತಿಸುತ್ತಿದ್ದಂತಹ ಮುಗ್ಧ ಜೀವಿ ಎಂ.ಆರ್. ರಾಮಮೂರ್ತಿ ಸರ್. ಅವ್ರ ಮಕ್ಕಳ ಜೊತೆ ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು ಸಹ ಮಕ್ಕಳ ಜೊತೆ ಮಗು ಆಗ್ಬಿಟ್ಟಿರೋರು. ಇಲ್ಲಿ ಎಷ್ಟೋ ಜನ ಸಾಯಂಕಾಲ ಟೈಮ್ ಸ್ಕೂಲ್ ಬಿಟ್ಟಾಗ ಅವ್ರ ಜೊತೆ ವರ್ಲ್ಡ್ ಬಿಲ್ಡಿಂಗ್ ಅಂತ ಆಡ್ತಿರೋರು. ಇಲ್ಲಿ ಕೆಲವರು ಓಲ್ಡ್ ಸ್ಟೂಡೆಂಟ್ಸ್ ವರ್ಲ್ಡ್ ಬಿಲ್ಡಿಂಗ್ ಆಡಿರ್ತೀರ, ಯಾರು ಕಲಿತಿ ನೋಡೋಣ. ವರ್ಲ್ಡ್ ಬಿಲ್ಡಿಂಗ್ ಆಡ್ತಿರೋರು ಅವರು, ಒಂದು ಗೇಮ್ ಆಡ್ಸೋರು. ತೇಜಸ್ವಿನಿ ಆಗಿರ್ಬೋದು, ಮತ್ತೆ ಇವನು ಪೂರ್ವಿಕ್ ಆಗಿರ್ಬೋದು, ಇವ್ರು ಎಲ್ಲಾರು ವರ್ಲ್ಡ್ ಬಿಲ್ಡಿಂಗ್ ಅಂತ ಒಂದು ಗೇಮ್ ಆಡ್ಸೋರು. ಎಕ್ಸಾಂಪಲ್ ವರ್ಲ್ಡ್ ಬಿಲ್ಡಿಂಗ್ ಅಂದ್ರೆ ಅವ್ರು ಹೇಳೋರು, ರಾಮ್ ಅಂತ ಹೇಳಿದ್ರೆ REM ಅಂತ ಹೇಳಿದ್ರೆ ಲಾಸ್ಟ್ ಲೆಟರ್ ಎಂ ತಗೊಂಡು ಮೂನ್ ಅಂತ ಮಾಡ್ಬೇಕು ಅಥವಾ ಮ್ಯಾಂಗೋ ಅಂತ ಮಾಡ್ಬೇಕು, ಈ ತರ ವರ್ಡ್. ಆ ತರ ಆಡಿಸಿ ಅವರು ಕೊನೆ ತನಕ ಆಡಿಸಿ ಲಾಸ್ಟ್ ವರ್ಗು ಮನೆಗೆ ಆಮೇಲೆ ಹೋಗ್ತಾ ಇದ್ರು ಮಕ್ಕಳುಗಳನ್ನೆಲ್ಲ ಕಳಿಸಿ. ಅದಕ್ಕೆ ಅವರು ಮಗುವಾಗಿ ವರ್ತಿಸುತ್ತಿದ್ದಂತಹ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಮತ್ತು ಶಿಸ್ತಿನ ಸಿಪಾಯಿ ಎಂ.ಆರ್. ರಾಮಮೂರ್ತಿ ಸರ್. ಅವರು ನಾವು ಒಂದೊಂದ್ಸಲ ಕ್ಲಾಸ್ ಹೋಗ್ಬೇಕಾದ್ರೆ ಏನ್ ಮಾಡವು, ಈ ಕಾರ್ನರ್ ಇದೆಯಲ್ವಾ, ಅಲ್ಲಿ ಬಿಟ್ಟು ನಾವು ಮೇನ್ ಕಾರ್ನರ್ನಲ್ಲಿ ಬಿಟ್ಟು ಹುಲ್ಲಿಂದೆಲ್ಲ ನಡ್ಕೊಂಡು ಹೋಗ್ಬಿಡೋ, ಬೇಗ ಕ್ಲಾಸ್ ಹೋಗ್ಬೋದು ಅಂದ್ಬಿಟ್ಟು ಅವಾಗ ಅವ್ರು ಕರೆಯೋರು, ಬರಾಕೈಲಿ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಹೇಳೋರು, ಯಾವತ್ತೂ ಅಷ್ಟೇ ಅದ್ ದಾರಿಲಿ ಹೋಗ್ಬಾರ್ದು, ಕರೆಕ್ಟ್ ದಾರಿಲಿ ಹೋಗ್ಬೇಕಂತ ಹೇಳೋರು. ಅದಕ್ಕೆ ಅವ್ರನ್ನ ಶಿಸ್ತಿನ ಸಿಪಾಯಿ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರಪಂಚವೇ ತಿರುಗಿ ನೋಡುವಂತೆ ಪ್ರಪಂಚದ ಪಿರಮಿಡ್ ಶಾಲೆಯ ಒಡೆಯ ಹಠವಾದಿ ಮತ್ತು ರಾಮಮೂರ್ತಿ ಸರ್ ಅಂತ ಹೇಳ್ತೀನಿ. ಅವರು ಅನೇಕ ಪ್ರಶ್ನರು, ಅನೇಕ ಒಂದು ಟಿವಿ ಚಾನಲ್ ಅವ್ರು ಬಂದಾಗ ಅವ್ರದ್ದು ಚಂದನ ಟಿವಿನಲ್ಲಿ 1 ಅವರ್ ಪ್ರೋಗ್ರಾಮ್ ಬಂತು ಒಂದ್ಸಲಿ. ಅಂದ್ರೆ 1 ಅವರ್ ಪ್ರೋಗ್ರಾಮ್ಗೋಸ್ಕರ ಅವ್ರನ್ನ ಕರೆದಿ ಬೆಂಗಳೂರಲ್ಲಿ 1 ಅವರ್ ಪ್ರೋಗ್ರಾಮ್ ತಗೊಂಡ್ರು. ಮತ್ತೆ ಅವರು ಎಲ್ಲರೂ ಪ್ರಪಂಚನೇ ತಿರುಗಿ ನೋಡುವಂತೆ ಪ್ರಥಮ ಪಿರಮಿಡ್ ಶಾಲೆ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರಿಗೆ 1 ಅವರ್ ಪ್ರೋಗ್ರಾಮ್ ತಗೊಂಡಿದ್ರು.
ಅವಾಗಲೂ ಸಹ ಅವರು ಯಾವುದೇ ರೀತಿ ಚೇಂಜಸ್ ಆಗಲಿಲ್ಲ. ನಾನು ಹೋಗಿ ಈ ಥರ ಕಾರ್ಯಕ್ರಮ ಕೊಟ್ಟೆ, ಆ ಥರ ಈ ಥರ ಅಂತ ಅಂದ್ಬಿಟ್ಟು. ಮತ್ತೆ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಗೌರವ ನೀಡುತ್ತಿದ್ದಂತಹ ವ್ಯಕ್ತಿ. ಹೆಣ್ಮಕ್ಳುಗಳಿಗೆ ಅವರು ಬಹಳ ಹೆಚ್ಚು ಗೌರವವನ್ನು ನೀಡ್ತಾ ಇದ್ರು. ಎಕ್ಸಾಂಪಲ್ ಇವಾಗ ಇಲ್ಲಿ ಹೋದ ವರ್ಷ ನಮ್ಮ ಅವ್ರ ಅಕೌಂಟ್ ಪಲ್ಲವಿ ಅಂದ್ಬಿಟ್ಟು 10th ಸ್ಟ್ಯಾಂಡರ್ಡಲ್ಲಿ ಎಕ್ಸಾಮ್ ಬಂದ್ಬಿಟ್ಟು ಬಂದಾಗ ಮ್ಯಾಥ್ಸು, ಸರ್ ನಾನು ಒಂದೇ ಒಂದು ಬಿಟ್ಟುಬಿಟ್ಟೆ 99 ಬರುತ್ತೆ ಸರ್, ಸೂಜಿ ಕರೆಕ್ಟ್ ಅಂತ ಒಂದು ರಾಂಗ್ ಆಗ್ಬಿಡೈತೆ ಅಂತ ಹೇಳಿದ್ರು. ಅವಳೇನ್ ಮಾಡಿದ್ರು, ಬೆಳವಂತ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ರಾಮಮೂರ್ತಿ ಸರ್ ಕಾಲೇಜ್ ಇದ್ಲು, ಅವ್ರು ರಾಮಮೂರ್ತಿ ಸರ್ನು ಸಹ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ಹೋಗ್ಲಿ ಬಿಡ ಏನಾಗಲ್ಲ ಅಂತ ಅಂದ್ಬಿಟ್ಟು. ಹಂಗೆ ಹೆಣ್ಮಕ್ಳುಗಳಿಗೆ ಅವ್ರಂದ್ರೆ ಸಖತ್ ಇಷ್ಟ ಅವ್ರಿಗೆ. ಅದಕ್ಕೋಸ್ಕರ ಹೆಣ್ಮಕ್ಳಿಗೋಸ್ಕರ ಶಾಲೆ ಸ್ಟಾರ್ಟ್ ಮಾಡಿದ್ದೀವಿ. ಹೆಣ್ಮಕ್ಳುಗಳಿಗೆ ಅತಿ ಹೆಚ್ಚು ಗೌರವನ ನೀಡ್ತಿದ್ದಂತಹ ವ್ಯಕ್ತಿ ಅಂತ ಹೇಳಿದ್ವಿ. ಮತ್ತೆ ತಂದೆ ತಾಯಿಯನ್ನು ಅತಿ ಗೌರವಿಸುತ್ತಿದ್ದ ಮತ್ತು ಅವರನ್ನು ತಾಯಿಯನ್ನ ದೇವರೆಂದು ಪೂಜಿಸುತ್ತಿದ್ದಂತಹ ಹೃದಯವಂತ ಅಂತಾನೆ ಹೇಳ್ತೀನಿ. ಅವರು ಯಾವಾಗಲೂ ಸಹ ತಂದೆ ತಾಯಿ ಬಗ್ಗೆ ಜಾಸ್ತಿ ಹೇಳ್ತಾರೆ. ಅವರು ತಂದೆ ತಾಯಿ ರೆಸ್ಪೆಕ್ಟ್ ಕೊಡ್ಬೇಕು, ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೋಬೇಕು. ಮತ್ತೆ ತಾಯಿ ಬಗ್ಗೆ ಹೇಳ್ತಾರೆ. ಅವರು ತಾಯಿ ಬಗ್ಗೆ ಹೇಳ್ತಾ ಇರ್ಬೇಕು. ನಾನು ಕ್ವಶನ್ ಮಾಡೇ ಬಿಟ್ಟೆ ಅವ್ರಿಗೆ. ಏನ್ ಕ್ವಶನ್ ಮಾಡಿದೆ ಅಂದ್ರೆ, ಸರ್ ನೀವು ಯಾಕೆ ವಿವಾಹ ಆಗಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ. ಅವತ್ತು ಸರ್ ಹೇಳಿದ್ರು, ಏನ್ ಹೇಳಿದ್ರು ಅಂತಂದ್ರೆ, ನೋಡಪ್ಪ ನಮ್ಗೆ ತಾಯಿ ಅಂದ್ರೆ ತುಂಬಾ ಇಷ್ಟ, ಜೊತೆಗೆ ಬರೋರು ಯಾವ ತರ ನೋಡ್ಕೊತಾರೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ನನ್ನ ತಾಯಿ ಅಂದ್ರೆ ತುಂಬಾ ಪ್ರೀತಿ, ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಹಂಗೆ ಪೆಂಡಿಂಗ್ ಇಟ್ಕೊಂಡ್ಬಿಟ್ಟು ನಾನು ಇದೇ ತರ ಉಳ್ಕೊಂಡೆ ಅಂತ ಹೇಳಿದ್ರು. ಕ್ವಶನ್ ಕೇಳಬಾರ್ದಾಯ್ತು, ಆದ್ರೂ ಸರಿ ಖುಷಿ ಇದ್ದಾಗ ಒಂದ್ಸಲ ಕೇಳ್ಬಿಟ್ಟೆ ನಾನು. ನಂತರ ಬೇರೆಯವರ ಮನಸ್ಸಿಗೆ ನೋವಾಗದಂತೆ ಒತ್ತಿಸುತ್ತಿದ್ದಂತಹ ಮಹಾನ್ ಪಾಲಕ ಎಂ.ಆರ್. ರಾಮಮೂರ್ತಿ ಸರ್. ಅವ್ರು ಕ್ಲಾಸ್ ರೂಮ್ ಅಲ್ಲಿ ಯಾರಾದ್ರೂ ಹೋಮ್ವರ್ಕ್ ಮಾಡಿಲ್ಲ ಅಥವಾ ನೋಟ್ಸ್ ಬರೆದಿಲ್ಲ, ಏನಾದ್ರು ಮಾಡಿಲ್ಲ ಅಂತಂದ್ರೆ ಅವರು ಏಕದಮ್ ಯಾವತ್ತೂ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ನಿಧಾನವಾಗಿ ಕನಸುಗಳನ್ನ ಗುರಿಗಳನ್ನ ಇಟ್ಟುಕೊಂಡಿದ್ದಂತಹ ಕನಸುಗಾರ ಎಂ.ಆರ್. ರಾಮಮೂರ್ತಿ ಸರ್. ಅವರು ಅನೇಕ ಕಾರ್ಯಕ್ರಮಗಳನ್ನ ಇಟ್ಕೊಬೇಕು, ಅನೇಕ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ ಇನ್ನು ಅವ್ರ ಲೈಫಲ್ಲಿ ಇತ್ತು. ಸಾರಂಗ ಸಸ್ಯಕಾಶಿ ಮಾಡ್ಬೇಕಂತ ಇತ್ತು, ಸಾರಂಗ ಉದ್ಯಾನವನ ಅಂತ ಮಾಡ್ಬೇಕಂತ ಇತ್ತು, ಸಾರಂಗ ಗೋಶಾಲೆ ಮಾಡ್ಬೇಕಂತ ಇತ್ತು, ಸಾರಂಗ ವೃದ್ಧಾಶ್ರಮ, ಈಗ ಅನೇಕ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ಬೇಕಂತ ಕೊನೆವರೆಗೂ ಅವ್ರ ಆಸೆ ಇತ್ತು. ನಾನು ಕೆಲವು ಟೈಮಲ್ಲೆಲ್ಲ ಕೇಳ್ತಾ ಇದ್ದೀನಿ. ಮೋಸ ವಂಚನೆ ಪದದ ಅರ್ಥವೇ ತಿಳಿಯದ ಅಮಾಯಕ ಎಂ.ಆರ್. ರಾಮಮೂರ್ತಿ ಸರ್. ಮೋಸ ವಂಚನೆ ಅಂತಂದ್ರೆ ಅವ್ರಿಗೆ ಅದು ಪದದ ಅರ್ಥನೇ ಗೊತ್ತಿಲ್ಲ. ಯಾಕೆಂದ್ರೆ ಒಂದ್ಸಲ ನಾನು ಕೆಲವು ಟೈಮಲ್ಲಿ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಅವರು ಫ್ರಿಡ್ಜ್ ಮೇಲೆ ಚೇಂಜ್ ಆಗಿರ್ಬೋದು, ಎಲ್ಲ ಫ್ರಿಡ್ಜ್ ಮೇಲೆ ಹಂಗೆ ಬಿಸಾಕಿರೋರು. ನಾವು ಹೋದಾಗ ಅವರು ಯಾವುದೇ ತರ ಡೌಟ್ ಬರ್ತಿರ್ಲಿಲ್ಲ. ಅವರು ಅಂದ್ರೆ ಮೋಸ ವಂಚನೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರ್ಥನೇ ಗೊತ್ತಿಲ್ಲ. ಮೋಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ನಾವು ಮೋಸ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಮೋಸ ವಂಚನೆ ತಿಳಿಯುವಂತಹ ಮುಗ್ಧ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಅನೇಕ ಹೇಳ್ತಾ ಹೋದ್ರೆ ರಾಮಮೂರ್ತಿ ಸರ್ ಬಗ್ಗೆ ಹೇಳೋದಕ್ಕೆ ಪುಟನೇ ಸಾಲಲ್ಲ. ಯಾಕೆಂದ್ರೆ ಈಗ ಮಳೆ ಜಡಿ ಬೇರೆ ಸ್ಟಾರ್ಟ್ ಆಯ್ತಾ, ನಾನು ಇನ್ನೂ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಮಳೆ ಜಡಿ ಬೇರೆ ಸ್ಟಾರ್ಟ್ ಆಯ್ತಾ ಇರೋದ್ರಿಂದ, ಯಾಕೆಂದ್ರೆ ಇವನ್ನೆಲ್ಲ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಪ್ರತ್ಯಕ್ಷ ದೇವರು ನಾನು ಕಂಡಂತಹ ಪ್ರತ್ಯಕ್ಷ ದೇವರು ಅಂತ ನಾನು ಹೇಳ್ತೀನಿ ಅವ್ರನ್ನ. ಯಾಕಂದ್ರೆ ನೀವೆಲ್ಲ ಅವ್ರನ್ನ ಫಾಲೋ ಮಾಡಬೇಕು. ದಯವಿಟ್ಟು ಪ್ರತಿಯೊಬ್ಬರು ಎಂ.ಆರ್. ರಾಮಮೂರ್ತಿ ಸರ್ ಆಗಿ ಅವ್ರ ಬರ್ತಡೇ ದಿವಸ ನೀವು ಅನೇಕ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಇವತ್ತಿನ ದಿವಸದಲ್ಲಿ ಪೇರೆಂಟ್ಸ್ಗಳು ರೆಸ್ಪೆಕ್ಟ್ ಕೊಡಲ್ಲ, ಮನಸ್ಸಿಗೆ ಬಂದಂಗೆ ಮಾತಾಡೋದು, ಮತ್ತೆ ಬೇರೆಯವ್ರ ಬಗ್ಗೆ ಆಡ್ಕೊಳ್ಳೋದು, ಇದನ್ನೆಲ್ಲ ಫಸ್ಟ್ ಬಿಡ್ಬೇಕು ನೀವು. ಮೊದಲನೇದಾಗಿ ರಾಮಮೂರ್ತಿ ಸರ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ರಾಮಮೂರ್ತಿ ಸರ್ ನನ್ ಗಾಢ ಅಂತ ನೀವು ತಿಳ್ಕೊತೀರಾ ಅಂತಂದ್ರೆ ಕೆಲವಾರು ವಿಚಾರಗಳನ್ನ ನೀವು ಫಾಲೋ ಮಾಡಬೇಕು. ಬೇರೆಯವ್ರನ್ನ ಆಡ್ಕೊಳ್ಳೋದಾಗಿರ್ಬೋದು, ಎಲ್ಲರನ್ನ ಪ್ರೀತಿಸ್ಬೇಕು. ನಿಮ್ಮನ್ನ ನೋಡಿದ್ರೆ ಎಲ್ಲರೂ ನಿಮ್ಮನ್ನ ಪ್ರೀತಿಸ್ಬೇಕು, ದ್ವೇಷಿಸ್ಬಾರ್ದು, ಆ ತರ ನೀವು ನೋಡ್ಕೊಬೇಕು ಸಮಾಜದಲ್ಲಿ. ಮತ್ತೆ ಅದೇ ರೀತಿ ಎಲ್ಲರೂ ಸಹ ಸಮಾಜಕ್ಕೆ ಉತ್ತಮವಂತ ನಡವಳಿಕೆಯನ್ನ ಇಟ್ಕೊಳ್ಬೇಕು. ಮತ್ತೆ ಸಮಾಜದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ರಾಮಮೂರ್ತಿ ಸರ್ ತರ ಏನಾದ್ರು ಸಾಧನೆ ಮಾಡ್ಬೇಕು ಅಲ್ವಾ. ಅವರು ಯಾವ ತರ ಬೇಕಾದ್ರೂ ಬದುಕ್ಬೇಕಿತ್ತು, ಬಟ್ ಅವರು ಸರಳತೆಯ ಜೀವನವನ್ನ ನಡೆಸ್ತಾ ಇದ್ರು. ಜೊತೆಗೆ ಈ ಒಂದು ಬರ್ತಡೇನಲ್ಲಿ ರಾಮಮೂರ್ತಿ ಸರ್ ಮಳೆನೂ ಬರ್ತಿದೆ, ಇನ್ನ ವಿಚಾರಗಳನ್ನ ಹೇಳ್ಬೇಕಿತ್ತು. ಬಟ್ ಒಳ್ಳೆ ಉತ್ತಮವಾದಂತ ಒಂದು ಮಾತುಗಾರಿಕೆ ಒಳಗೊಂಡಿರ್ಬೇಕು ನೀವೆಲ್ಲರೂ. ನೀವೇನ್ ಮಾಡ್ತೀರಾ ಅಂತಂದ್ರೆ ಹೇಗ್ ಬೇಕಾಗಿ ಮಾತಾಡೋದು, ಹೊರಗಡೆ ಹೋದಾಗ ಮನೇಲಾಗಿರ್ಬೋದು, ಎಲ್ಲರೂ ಸಹ ಉತ್ತಮ ಮಾತುಗಾರಿಕೆನ ಇಟ್ಕೊಳ್ಬೇಕು. ಎಲ್ಲೇ ಹೋದ್ರು ಸಹ ಪಾರಂಗ ಶಾಲೆಯನ್ನ ಗುರುತಿಸುವಂತ ಮಕ್ಕಳು ನೀವಾಗಬೇಕು ಅಂತ ನಾನು ಕೇಳ್ಕೊಳ್ತಾ, ಇವತ್ತು ದಿವಸದಲ್ಲಿ ನಾನು ಇಷ್ಟು ನಿಮಗೆ ಒಳ್ಳೆ ಕೆಲವು ವಿಚಾರಗಳನ್ನ ರಾಮಮೂರ್ತಿ ಸರ್ ಅವರ ವಿಚಾರಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ನೋಡೋಣ ಇದರಲ್ಲಿ ಎಷ್ಟು ಫಾಲೋ ಮಾಡ್ತೀರಾ ಅಂತ ಮುಂದೆ ನಾವು ನೋಡೋಣ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ನಮಸ್ತೆ. ತಿಂದಿಲ್ವಾ ಯಾರು? ತಿಂದಿಲ್ವಾ? ನಮಸ್ತೆ. ಫಸ್ಟ್ ಸಿಟ್ ಸ್ಟ್ರೇಟ್. ಹಿಂಗ್ ಕೂತ್ಕೊಂಡ್ರೆ ಬೆನ್ನಿಗೆ ಹೋಗಿದೆ ಅಂತ.
ನೀವೆಲ್ಲ ನಮ್ಗಿನ್ನ ದೊಡ್ಡ ದೊಡ್ಡ ಅಜ್ಜಿ ತಾತಂದ್ರ ಇಲ್ಲ ಅಲ್ವಾ? 6 straight ಫಸ್ಟ್. ಇಷ್ಟೊತ್ತು ರವಿ ಸರು ರಾಮಮೂರ್ತಿಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ಹಾಗಾದ್ರೆ ಪಾರಂಗ ಶಾಲೆ ಒಂದೇ ಕಡೆನ ರಾಮಮೂರ್ತಿಗಳ ಹುಟ್ಟಿದಬ್ಬ ಆಚರಣೆ ಆಗೋದು? ಬೇರೆ ಎಲ್ಲಾಗತ್ತೆ? ಎಷ್ಟು ಜನಕ್ಕೆ ಪಾರಂಗ ಅನ್ನುವ ಪದದ ಅರ್ಥ ಗೊತ್ತು? ಏನಾಗಂದ್ರೆ ಯಾರು ಒಬ್ರು ಪಾ ಅಂದ್ರೆ ರಂಗ ಅಂದ್ರೆ ರಂಗನಾಥ ರಾವ್. ಯಾರು ಇವರಿಬ್ರು? ರಾಮಮೂರ್ತಿಗಳ ತಂದೆ ತಾಯಿ. ಎಷ್ಟು ದೊಡ್ಡ ಸಾಧಕನಾದರೂ ತಂದೆ ತಾಯಿಗೆ ಮಗನೇ ಅಲ್ವಾ? ಆದರೆ ನೋಡಿ, ಇವತ್ತು ಅಂಥ ತಂದೆ ತಾಯಿಯ ಹೆಸರನ್ನ ಪ್ರಪಂಚದಾದ್ಯಂತ ತಗೊಂಡು ಬಂದು ನಿಲ್ಲಿಸಿದ್ರು. ರವಿ ಸರ್ ಹೇಳಿದ್ರು, ಅವರಿಗೆ ಎಂಥ ಸಾಧನೆ ಮಾಡಿದರೂ ಅಹಂಕಾರ ಇರಲಿಲ್ಲ. ಇದು ನಿಜ. ಯಾಕಂದ್ರೆ ನಾವು ಇವತ್ತಿನ ಕಾಲದಲ್ಲಿ ನಾವು ನೋಡಿದ್ರೆ ನಮಗೆ ಸಣ್ಣದೊಂದು ಅಚೀವ್ಮೆಂಟ್ ನೋಡ್ರೆ ನಾನು ಮಾಡಿದೆ, ಕಲರ್ ಕಲರ್ ಕೊಂಬುಗಳು ಬಂದ್ಬಿಡುತ್ತೆ ತಲೆ ಮೇಲೆ. ಹೌದಾ? ನಾವು ಸ್ವಲ್ಪ ಹೆಣ್ಮಕ್ಳಿಗೆ ಇವು ಜಾಸ್ತಿ. ಯಾಕೆ ಹೇಳಿ? ಸಾಮಾನ್ಯವಾಗಿ ಅವಕಾಶ ಸಿಕ್ಕಿರಲ್ಲ, ಎಲ್ಲೋ ಒಂದೋ ಎರಡೋ ಸಣ್ಣ ಅವಕಾಶ ಸಿಗುತ್ತೆ, ಹೋಗಿ ಏನೋ ಸಣ್ಣದೊಂದು ಅಚೀವ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ, ಕೊಂಬಿನ ಜೊತೆ ಬಾಲನು ಬೆಳೆದ್ಬಿಡುತ್ತೆ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಶಾಲೆಯಲ್ಲೂ ಮಕ್ಕಳು ಕಳೆದ ವರ್ಷ ಬಹಳಷ್ಟು ವಿಚಾರಗಳಲ್ಲಿ ಸಾಧನೆಗಳನ್ನ ಮಾಡಿದ್ರು. ಅದರಲ್ಲಿ ಒಂದು ಸ್ಪೋರ್ಟ್ಸು. ನಾನು ಕುಶಾಲ್ ಸರ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಸರ್ ನಮ್ಮ ಗೆಲುವು ನಮ್ಮ ತಲೆಗೆ ಏರಬಾರ್ದು. ನಾನು ಮಾಡಿದ ಸಾಧನೆ ನನಗೆ ಫ್ಲಾಶ್ ಲೈಟ್ ತರ ಆಗ್ಬೇಕು, ಮುಂದೆ ದೊಡ್ಡ ರೋಡ್ ಇದೆ, ಇನ್ನ ಗಲ್ಲಿಲಿದೆಯಾ ನೀನು ಅನ್ನೋದು ತೋರಿಸ್ಬೇಕದು. ಈ ವರ್ಷದ ಕ್ರೀಡಾ ಕಾರ್ಯಕ್ರಮಗಳು ಶುರು ಆಗ್ತಾ ಇವೆ. ಕಳೆದ ವರ್ಷದ ವಿಜಯ ನಮಗೆ ಪಾಠ ಅಷ್ಟೇ. ಕಳೆದ ವರ್ಷದ ಸೋಲು ಇವತ್ತಿಗೆ ನಾವು ಎಫರ್ಟ್ ಹಾಕೋದಕ್ಕೆ ಬೇಕಾಗಿರುವಂತಹ ಮೆಟ್ಲು. ಯಾವ ಮಕ್ಕಳೇ ಆಗಿ ದೊಡ್ಡದೊಂದು ಸಾಧನೆಯನ್ನ ಮಾಡಿ, ಆದ್ರೆ ಅದು ನಮ್ಮ ಮನಸ್ಸಿಗೆ ಬರಬೇಕು, ಬಿಟ್ರೆ ತಲೆ ಮೇಲೆ ಬರ್ಕೂಡ್ದು. ಇದು ಮುಖ್ಯವಾದ ಒಂದು ವಿಷಯ ನಾವು ರಾಮಮೂರ್ತಿಗಳಿಂದ ಕಲಿಬೇಕಾಗಿರೋದು. ರಾಮಮೂರ್ತಿಗಳು ಸ್ಥಾಪಿಸಿದಂತ ಇನ್ನೊಂದು ಸಂಸ್ಥೆ ಬ್ಯಾಂಗ್ಳೂರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅನ್ನುವಂತಹ ಒಂದು ಬ್ಯಾಂಕ್. ಎಲ್ಲಿದೆ ಇದು? ಗೊತ್ತಿದೆಯಾ ಯಾರ್ಗಾರ? ಬೆಂಗಳೂರಲ್ಲಿ ಜಯನಗರದಲ್ಲಿದೆ. ಅದನ್ನ ಶುರು ಮಾಡೋದಕ್ಕೂ ಮೂಲ ಕಾರಣ ಏನು? ತಮ್ಮ ಸುತ್ತಮುತ್ತ ಇದ್ದಂತಹ ತಮ್ಮ ಸ್ನೇಹಿತರಿಗೆ ಕೆಲವರಿಗೆ ಫೈನಾನ್ಷಿಯಲಿ ತುಂಬಾ ಕಷ್ಟ ಆಗೋದು. ಅವಾಗ ಅವರ ಆಫೀಸ್ ಟೇಬಲ್ ಮೇಲೆ ಒಂದು ಕಬ್ಬಿಣದ ಡಬ್ಬ ಇಟ್ಕೊಂಡ್ಬಿಟ್ಟು ಅಲ್ಲೊಂದು ಬ್ಯಾಂಕ್ ಶುರು ಮಾಡಿದ್ರು. ಇವತ್ತು ಹೇಗಿದೆ ಗೊತ್ತಾ? ಅದು ಜಯನಗರ 4th ಬ್ಲಾಕ್ ಅಲ್ಲಿ 5 ಅಂತಸ್ತಿನ ದೊಡ್ಡದೊಂದು ಬಿಲ್ಡಿಂಗ್ ಇದೆ. ವಿದ್ಯಾರಣ್ಯಪುರದಲ್ಲಿ ಒಂದು ಬ್ರಾಂಚ್ ಇದೆ. ರಾಮನಗರದಲ್ಲಿ, ಮೈಸೂರಲ್ಲಿ ಕೂಡ, ರಾಮನಗರ, ಮೈಸೂರು, ತುಮಕೂರು ಎಲ್ಲ ಕಡೆಗೂ ತನ್ನ ಕಾರ್ಯಕ್ಷೇತ್ರವನ್ನ ಇವತ್ತು ಹರಡಿದೆ. ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಪ್ರಕಾರ ಕರ್ನಾಟಕದ ಶ್ರೇಷ್ಠವಾದಂತ ಕೆಲವು ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಅದು ಕೂಡ ಒಂದು. ಇವತ್ತು ಯಾಕೆ ನಾನು ಆ ಸಂಸ್ಥೆ ಬಗ್ಗೆ ನಿಮಗೆ ಹೇಳ್ತಿದ್ದೀನಿ ಅಂದ್ರೆ, ಕಳೆದ ವರ್ಷ ನಮ್ಮ ಶಾಲೆಯ SSLC ಮಕ್ಕಳಿಗೆ ಇವತ್ತು ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಅಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ಮಧ್ಯಾಹ್ನ ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಕೆಲವರು. ಆದರೆ ನಿಮಗೆ ವಿಚಾರ ಗೊತ್ತಿರಲಿ ಅಂತ ನಾನು ಹೇಳಿದೆ. ರಾಮಮೂರ್ತಿಗಳು ಅಲ್ಲಿಲ್ಲ, ನಮ್ಮ ಪ್ರಕಾರ ಇಲ್ಲಿದ್ದಾರೆ. ಯಾಕಂದ್ರೆ ಅವರು ಕಂಡ ಕನಸಿನ ಅಂಬಾಸಿಡರ್ಸು ನೀವೆಲ್ಲ. ಅವರ ಜೀವನವನ್ನ ಅಧ್ಯಯನ ಮಾಡಿ ಒಳ್ಳೆಯದನ್ನ ಆರಿಸಿಕೊಂಡು ಕಲಿತು
ಎಲ್ಲರೂ ಸಕ್ಸಸ್ಫುಲ್ ಆಗಿ. ಆಲ್ ದ ಬೆಸ್ಟ್. ನಾವು ಮಾತ್ರ ಮಾತಾಡೋದಾ? ಮಕ್ಕಳ್ಯಾರು ಮಾತಾಡಲ್ವಾ? ನನ್ನ ಹೆಸರು ಮೋನಿಕಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮನುಷ್ಯರಲ್ಲಿ ಮಾನವೀಯತೆಯ ಮೌಲ್ಯ ಬೆಳೆಸುವುದೇ ಶಿಕ್ಷಣ ಎಂದು ಹೇಳಿದ ನಮ್ಮ ಶಾಲೆಯ ಸಂಸ್ಥಾಪಕರಾದ ಎಂ ರಾಮಮೂರ್ತಿ ಸರ್ ಅವರ ಜನ್ಮದಿನ ಇಂದು. ನನ್ನ ಪ್ರಕಾರ ನಮ್ಮ ರಾಮಮೂರ್ತಿ ಸರ್ ಯಾವಾಗ್ಲೂ ಅಷ್ಟೇ, ಎಷ್ಟೇ ಓದಿದ್ರು ಸಿಂಪಲ್ ಲೈಫ್ನ ಲೀಡ್ ಮಾಡ್ತಿದ್ರು. ಯಾವತ್ತೂ ಆಗಲಿ ಯಾರನ್ನೂ ದ್ವೇಷಿಸ್ತಿರ್ಲಿಲ್ಲ. ನಾವು ಅದೇ ಥರ ಯಾರನ್ನೂ ದ್ವೇಷಿಸಬಾರ್ದು, ಎಲ್ಲರ ಜೊತೆನೂ ಚೆನ್ನಾಗಿರಬೇಕು. ಎಷ್ಟೇ ಓದಿದ್ರು ನಮ್ಮಲ್ಲಿ ದುರಾಂಕಾರ ಅನ್ನೋದಿರಬಾರ್ದು. ರಾಮಮೂರ್ತಿ ಸರ್ ಅವರು NAL APJ ಅಬ್ದುಲ್ ಕಲಾಂ ಜೊತೆ ಕೆಲಸ ಮಾಡಿದ್ರು. ರಾಮಮೂರ್ತಿ ಸರ್ ಅವರು ಬದುಕಿದಾಗ ಎಷ್ಟು ಸಹಾಯ ಮಾಡ್ತಿದ್ರು, ಹಾಗೆ ಅವರು ತೀರೋದ್ಮೇಲೂ ಅವರ ದೇಹದ ಅಂಗಾಂಗಗಳನ್ನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ದಾನಿಗಳಿಗೆ ದಾನ ಮಾಡಿದ್ದಾರೆ. ಮತ್ತು ನಾನು ನಮ್ಮ ರಾಮಮೂರ್ತಿ ಸರ್ ಅವರು ಕಟ್ಟಿಸಿರುವಂಥ ಈ ಏಷ್ಯಾದ ಫಸ್ಟ್ ಪಿರಮಿಡ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿನೂ ಆಗ್ತಿದೆ ಮತ್ತು ಹೆಮ್ಮೆನೂ ಇದೆ. ಥ್ಯಾಂಕ್ಸ್. ಹದಿನೇಳನೇ ತಾರೀಕು ಅವರ ಜನ್ಮದಿನವನ್ನು ನಾವು ಈ ಸಂಸ್ಥೆ ಹೋದ ವರ್ಷದಿಂದ ಇದು ಒಂದು ಸಂಸ್ಥಾಪಕ ದಿನಾಚರಣೆ ಅಂತ ಆಚರಣೆ ಮಾಡಬೇಕು. ಸೊ ಮುಂದಿನ ದಿನಗಳಲ್ಲಿ ಇದನ್ನು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ದಿವಸಗಳು ಕೂಡ ಇದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಸ್ಥಾಪಕ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ತೀರ್ಮಾನ ಮಾಡಿದ್ವಿ. ಸೊ ಇದು 2ನೇ ವರ್ಷ. ಹೋದ ವರ್ಷದಲ್ಲಿ ನಾವು ಬಹಳ ಸರಳವಾಗಿ ಇದನ್ನು ಆಚರಣೆ ಮಾಡುವಂಥ ವ್ಯವಸ್ಥೆ ಇತ್ತು. ಈ ವರ್ಷ ಸ್ವಲ್ಪ ಎಲ್ಲರನ್ನೂ ಸೇರಿಸ್ಕೊಂಡಿದ್ದೀವಿ. ಸೊ ಮುಂದಿನ ವರ್ಷಗಳಲ್ಲಿ ನೋಡೋಣ ಇನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಸೊ ಈ ಕಾರ್ಯಕ್ರಮಕ್ಕೆ ತಮಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ, ಸೊ ಈಗ ದೇವತಾ ಪ್ರಾರ್ಥನೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಿರೀಕ್ಷೆ ಅವರಿಂದ ದೇವತಾ ಶರಣು ಸಕಲ ಭೀಷ್ಟದಾಯಕ ಶರಣು ವಿಘ್ನ ವಿನಾಶಕ ಸಹಸಂಸ್ಥೆ ನಮ್ಮ ಪಾರಂಗ ವಿದ್ಯಾಕೇಂದ್ರದ್ದು ಪಾರಂಗ ಚಾರಿಟಬಲ್ ಟ್ರಸ್ಟ್ ನಮ್ಮ ಸಂಸ್ಥಾಪಕ ಶ್ರೀ ರಾಮಮೂರ್ತಿಯವರದೇ ಅದೇ ಅವ್ರದ್ದು ಹೊರತು ಅಥವಾ ಮರುಸ್ಥಾಪನೆ ಈ ವರ್ಕ್ ಸಿಸ್ಟಮ್ ಕನ್ಸರ್ನ್ ಇದಕ್ಕೆಲ್ಲ ಪಾರಂಗ ವಿದ್ಯಾಸಂಸ್ಥೆ ಮಕ್ಕಳನ್ನು ಬಂದಿದ್ದೀರಿ. ಅವರ ಪೋಷಕರು ಬಂದಿದ್ದಾರೆ. ವಿದ್ಯಾಸಂಸ್ಥೆ ಮಕ್ಕಳಿಗೆ, ಟೀಚರ್ಸ್ಗೆ ಎಲ್ಲರಿಗೂ ನಮ್ಮ ಸ್ವಾಗತ. ಬ್ಯಾಂಗ್ಳೂರ್ ಹೆಲ್ತ್ ಕೋಆಪರೇಟಿವ್ ಸೊಸೈಟಿ ಇಂದ ಪಾರಂಗ ಚಾರಿಟಬಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಆದ ಶ್ರೀ ಪ್ರಕಾಶ್ ಅವರನ್ನು ಸ್ವಾಗತ. ಮತ್ತು ಪಾರಂಗ ವಿದ್ಯಾಕೇಂದ್ರದ ಪ್ರೆಸಿಡೆಂಟ್ ಆದ ಶ್ರೀಮತಿ ಉಮಾ ಮತ್ತು ಪಾರಂಗ ವಿದ್ಯಾಕೇಂದ್ರದ ಪ್ರಿನ್ಸಿಪಾಲ್ ಮತ್ತು ಚಾರಿಟಬಲ್ ಟ್ರಸ್ಟಿಯಾದ ಶ್ರೀಮತಿ ರಮಾ ಭಾಸ್ಕರ್ ಅವರು ಸ್ವಾಗತ. ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ವಾಲಂಟಿಯರ್ ಆಗಿ ಪೂರ್ವಕವಾಗಿ ಬರೆದಂಥ ರಾಮಮೂರ್ತಿಯವರ ಮೊಮ್ಮಕ್ಕಳು ಅಂತ ತಗೊಂಡು ಭೂಮಿಕಾ 99%. ಫೋನ್ ಪಕ್ಕದವ್ರಿಗೆ ಕೊಟ್ಟು ದಯವಿಟ್ಟು ಇಲ್ಲಿ ಬರಬೇಕು. ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ನೋಡೋಣ. SSLC ಟಾಪರ್
ಕಾಟ ಕೊಟ್ಕೊನೆ 2 ತಿಂಗಳು ಇವನು ಓದಿದ್ದು. ಇನ್ನ ಚೆನ್ನಾಗಿ ಓದಿದ್ರೆ ಇನ್ನ ಕಷ್ಟ ಬರ್ತಾ ಇದ್ದಲ್ಲ. 100% ಎಲ್ಲ ಮಾಡ್ತಾನೆ. ಆದ್ರೆ ನಮ್ಗೆ ಇಷ್ಟು ಸಾಕು ಅನ್ನೋ ಹೇಳ್ಬಿಡು.